ನಮಸ್ಕಾರ ವೀಕ್ಷಕರೇ, ಮಹಾಯುದ್ಧ ನ್ಯೂಸ್ಗೆ ಸ್ವಾಗತ. ರಾಜ್ಯ ಸರ್ಕಾರದ ವಿದ್ಯುತ್ ಖಾಸಗೀಕರಣ ನೀತಿಯ ವಿರುದ್ಧ ಬೆಳಗಾವಿ ಜಿಲ್ಲೆಯ ಅಥಣಿಯಲ್ಲಿ ರೈತರು ಹಾಗೂ ವಿವಿಧ ಸಂಘಟನೆಗಳು ಆಕ್ರೋಶದ ಹೆದ್ದಾರಿಯನ್ನೇ ನಿರ್ಮಿಸಿವೆ. ಸರ್ಕಾರದ ಈ ನಿರ್ಧಾರದಿಂದ ಸಾರ್ವಜನಿಕರು, ರೈತರು ಮತ್ತು ಹೆಸ್ಕಾಂ, ಬೆಸ್ಕಾಂ ನೌಕರರ ಭವಿಷ್ಯ ಕತ್ತಲಿಗೆ ತಳ್ಳಲ್ಪಡುತ್ತದೆ ಅಂತ ಆರೋಪಿಸಿ ಇಂದು ಅಥಣಿಯಲ್ಲಿ ಬೃಹತ್ ಪ್ರತಿಭಟನೆಯನ್ನು ನಡೆಸಲಾಯಿತು. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಅಂಬೇಡ್ಕರ್ ಸರ್ಕಲ್ನಲ್ಲಿಂದು ರೈತರು ಹಾಗೂ ಸಾರ್ವಜನಿಕರು ಆಕ್ರೋಶದ ಕೇಂದ್ರ ಬಿಂದುವಾಗಿತ್ತು. ಕರ್ನಾಟಕ ರಾಜ್ಯ ರೈತರ ಸಂಘ ಹಾಗೂ ಹಸಿರು ಸೇನೆ ತಾಲೂಕು ಘಟಕದ ನೇತೃತ್ವದಲ್ಲಿ ರಾಜ್ಯದಲ್ಲಿ ವಿದ್ಯುತ್ ಖಾಸಗೀಕರಣ ಪ್ರಕ್ರಿಯೆಯನ್ನು ಸಂಪೂರ್ಣವಾಗಿ ಕೈ ಬಿಡಬೇಕು ಅಂತ ಒತ್ತಾಯಿಸಿ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಪ್ರತಿಭಟನಾಕಾರರು ಅಂಬೇಡ್ಕರ್ ಸರ್ಕಲ್ನಲ್ಲಿ ಬೃಹತ್ ಮಾನವ ಸರಪಳಿಯನ್ನು ನಿರ್ಮಿಸುವ ಮೂಲಕ ಸರ್ಕಾರಕ್ಕೆ ಬಿಸಿಯನ್ನು ಮುಟ್ಟಿಸಿದರು. ಈ ಸಂದರ್ಭದಲ್ಲಿ ಸುಮಾರು 1 ಗಂಟೆಗೂ ಅಧಿಕ ಕಾಲ ವಾಹನ ಸಂಚಾರ ಸಂಪೂರ್ಣವಾಗಿ ಸ್ಥಗಿತಗೊಂಡಿತ್ತು. ಹೆದ್ದಾರಿ ಕೂಡ ಸ್ತಬ್ಧವಾಗಿತ್ತು. ರಾಜ್ಯ ಸರ್ಕಾರವು ವಿದ್ಯುತ್ ವಿತರಣಾ ವ್ಯವಸ್ಥೆಯನ್ನು ಖಾಸಗಿ ಕಂಪನಿಗಳಿಗೆ ವಹಿಸಲು ಮುಂದಾಗ್ತಾ ಇರುವುದು ಸಾರ್ವಜನಿಕರಲ್ಲಿ, ರೈತರಲ್ಲಿ, ಕಾರ್ಮಿಕರಲ್ಲಿ ಹಾಗೂ ವಿದ್ಯುತ್ ಗ್ರಾಹಕರಲ್ಲಿ ಆತಂಕವನ್ನು ಮೂಡಿಸಿದೆ. ಇನ್ನು ಈ ಹೋರಾಟಕ್ಕೆ ಕರ್ನಾಟಕ ಪೊಲೀಸ್ ಕಲ್ಯಾಣ ಅಭಿವೃದ್ಧಿ ಸಂಸ್ಥೆ ಕೂಡ ಬೆಂಬಲವನ್ನು ಸೂಚಿಸಿದೆ. ಸಂಸ್ಥೆಯ ಮುಖಂಡರಾದ ಪ್ರವೀಣ್ ನಾಯಕ್ ಅವರು ಸಂದರ್ಭದಲ್ಲಿ ಮಾತನಾಡಿದರು. ಇನ್ನು ತಹಶೀಲ್ದಾರ್ ಅವರ ಅನುಪಸ್ಥಿತಿಯಲ್ಲಿ ಸ್ಥಳಕ್ಕೆ ಆಗಮಿಸಿದ ಉಪ ತಹಶೀಲ್ದಾರ್ ಅವರು ರೈತರಿಂದ ಮನವಿಯನ್ನು ಸ್ವೀಕರಿಸಿದರು. ಬಳಿಕ ಮಾತನಾಡಿದ ಅವರು, ರೈತರ ಹಾಗೂ ಸಾರ್ವಜನಿಕರ ಈ ಕಳಕಳಿಯ ಮನವಿಯನ್ನು ಸರ್ಕಾರದ ಗಮನಕ್ಕೆ ತರಲಾಗುವುದು ಅಂತ ಭರವಸೆಯನ್ನು ಕೂಡ ನೀಡಿದರು. ಈ ಒಂದು ಪ್ರತಿಭಟನೆಯಲ್ಲಿ ಜಿಲ್ಲಾ ಗೌರವ ಅಧ್ಯಕ್ಷರಾದ ಪ್ರಕಾಶ್ ಪೂಜಾರಿ, ಎಂಸಿ ತಾಂಬೋಳಿ, ತಾಲೂಕು ಅಧ್ಯಕ್ಷರಾದ ಡಿಎಂ ನಾಯಕ್, ತಾಲೂಕು ಉಪಾಧ್ಯಕ್ಷರಾದ ಲಕ್ಷ್ಮಣ್ ಕೋಳಿ, ತಾಲೂಕು ಕಾರ್ಯದರ್ಶಿ ದಶರಥ ನಾಯಕ್ ಪಾಲ್ಗೊಂಡಿದ್ದರು. ಹಾಗೆಯೇ ಕರ್ನಾಟಕ ಪೊಲೀಸ್ ಕಲ್ಯಾಣ ಅಭಿವೃದ್ಧಿ ಸಂಸ್ಥೆಯ ಮುಖಂಡರಾದ ಅನಿಲ್ ಬಾಮ್ನೆ, ಎಂ ಶರ್ಮಾ, ತಾಲೂಕು ಕಾರ್ಯಾಧ್ಯಕ್ಷ ಚನ್ನಗೌಡ ಎಮ್ಮಗೌಡರ, ಜಿಲ್ಲಾ ಮುಖಂಡ ಮುರುಗೇಂದ್ರಪ್ಪ ಅರ್ಜುನ್ಗಿ, ಮಲ್ಲೇಶ್ ಪಡಸಲ್ಗಿ, ಮಹಾದೇವ ನಿಕ್ಕಂ, ಮಹಿಳಾ ಅಧ್ಯಕ್ಷರಾದ ಪ್ರೀತಿ ಪೂಜಾರಿ, ಶ್ರೀದೇವಿ ಚೌಗಲ ಸೇರಿದಂತೆ ಇನ್ನು ನೂರಾರು ರೈತರು ಹಾಗೂ ಮುಖಂಡರು ಉಪಸ್ಥಿತರಿದ್ದರು. ಸರ್ಕಾರದ ವಿರುದ್ಧ ಘೋಷಣೆಯನ್ನ ಕೂಡ ಕೂಗಿದ್ರು. ದಯವಿಟ್ಟು ಸಾರ್ವಜನಿಕರು, ರೈತ ಬಂಧುಗಳು ಎಲ್ಲರೂ ಸೆಂಟರ್ ಪ್ಲೇಸ್ನಾಗ ಬರ್ರಿ. ರೈತ ಬಂಧುಗಳು ಜಿಲ್ಲಾ ಮುಖಂಡರು ಮುಂದಾಗಬೇಕು. ದಯಮಾಡಿ ಅಥಣಿ ತಾಲೂಕಿನ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಸಂಘಟನೆ ವತಿಯಿಂದ ಮತ್ತು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಒಂದು ವಿದ್ಯುತ್ ಖಾಸಗೀಕರಣ ಮಾಡುವ ಇವತ್ತು ಸಂಘಟನೆ ಮುಖಾಂತರ ರಸ್ತೆ ಚಳವಳಿಯನ್ನು ಮಾಡ್ತಾ ಇದ್ದೀವಿ. ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ನಾವು ರೈತರ ಬೆಂಬಲವು ಅಂತ ಹೇಳ್ತಾ ಇದ್ದಾರೆ. ಆದರೆ ಇವತ್ತು ಖಾಸಗಿ ಕಂಪನಿಗಳ ಮೂಲಕ ಸರ್ಕಾರ ರೈತರಿಗೆ ಬೆಂಬಲ ಹಾಕುವಂಥ ಕೆಲಸವನ್ನು ಮಾಡ್ತಾ ಇದೆ. ಅದನ್ನು ತಕ್ಷಣ ನಿಲ್ಲಿಸಿ ಖಾಸಗೀಕರಣ ವಿದ್ಯುತ್ ಕಂಪನಿಗಳಿಗೆ ನೀಡಲಿಕ್ಕೆ ಹೋಗ್ತಿರಲ್ಲ, ಅದನ್ನು ಸ್ಥಗಿತಗೊಳಿಸಬೇಕು. ಯಾಕೆ ಕಂಪನಿಯವರಿಗೆ ಲಾಭಾಂಶದಿಂದ ಇವತ್ತು ರೈತರಿಗೆ ತೊಂದರೆ ಹಾಕುವ ಒಂದು ವಿಚಾರವನ್ನು ಮಾಡ್ತಾ ಇದ್ದಾರೆ. ಆ ರೈತರನ್ನು ಉಳಿಸುವಂಥ ಕೆಲಸ ನೀವು ಮಾಡಬೇಕಾದ್ರೆ ಇವತ್ತು ಖಾಸಗೀಕರಣ ಸ್ಥಗಿತಗೊಳಿಸಬೇಕು. ಇಲ್ಲಾದರೆ
ಇವತ್ತು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಕೂಡ ವಿದ್ಯುತ್ ಖಾಸಗೀಕರಣ ಕಂಪ್ನಿಗಳು ಯಾವ ರೀತಿ ನೀವು ಮಾಡಲಿಕ್ಕೆ ಹೊರಟಿದ್ರಲ್ಲ ಅದೇ ರೀತಿ ಸರ್ಕಾರ ಕೂಡ ನಾಳೆ ನಿಮ್ಮನ್ನು ಕೂಡ ಗುತ್ತಿಗೆ ಅದರ ಮೇಲೆ ತೆಗೆದುಕೊಳ್ತಾರೆ ಮಾತ್ರ ಕೂಡ ಇವತ್ತು ಸಂಘಟನೆ ಮುಖಾಂತರ ಹೇಳ್ತಾ ಇದ್ದೀನಿ. ಇವತ್ತು ರಾಜ್ಯ ಸರ್ಕಾರ, ರಾಜ್ಯ ರೈತ ಸಂಘಟನೆ ಮತ್ತು ಹಸಿರು ಸೇನೆ ಸಂಘಟನೆಗೆ ಇವತ್ತು ಕರ್ನಾಟಕ ಪೊಲೀಸ್ ಕಲ್ಯಾಣ ಅಭಿವೃದ್ಧಿ ಸಂಸ್ಥೆ ವತಿಯಿಂದ ಇವತ್ತು ನಾವು ಬೆಂಬಲವನ್ನು ಕೊಡ್ತಾ ಇದ್ದೀವಿ. ಇದು ಕೇವಲ ಇಲ್ಲಿ ಇವತ್ತಿನ ಮಾತ್ರ ಅಲ್ಲ, ಇದು ಮಾಡಿರುವಂತಹ ಉದ್ದೇಶ ಹಿಂತೆಗೆದುಕೊಳ್ಳುವವರೆಗೆ ನಮ್ಮ ಹೋರಾಟ ಇರುತ್ತದೆ ಅಂತ ಕೂಡ ಹೇಳ್ತಾ ಇವತ್ತು ರಾಜ್ಯ ಸರ್ಕಾರ ಕೂಡ ಖಾಸಗೀಕರಣ ಯಾವ ರೀತಿ ಖಾಸಗೀಕರಣ ಕೊಡ್ತಾ ಇರಲಿಲ್ಲ ಅದೇ ರೀತಿ ನಿಮ್ಮ ಕುರಿತೇ ಕೂಡ ಕಂಪನಿಯವರು ತೆಗೆದುಕೊಂಡು ಯಾವ ರೀತಿ ಮಾತ್ರ ಕೂಡ ಇವತ್ತು ಹೇಳ್ತಾ ಇದ್ದೀನಿ. ನಾವು ಹೊರಡಿಸುವ ಆದೇಶವನ್ನು ಹಿಂಪಡೆದುಕೊಳ್ಳಬೇಕು. ರೈತರಿಗೆ ನ್ಯಾಯಬದ್ಧವಾಗಿ ರೈತರನ್ನು ಕಾಪಾಡುವ ವ್ಯವಸ್ಥೆಯನ್ನು ಸರ್ಕಾರ